ಸೊ ಇದಕ್ಕೆಲ್ಲ ಮನೆಯವ್ರ ಸಪೋರ್ಟ್ ಎಲ್ಲ ಹೇಗಿದೆ? ಮನೆಯವ್ರ ಸಪೋರ್ಟು, ಮಕ್ಕಳ ಸಪೋರ್ಟು ತುಂಬ ಇದೆ ನನಗೆ. ಮಕ್ಕಳು ನನ್ನ ಪ್ರತಿಯೊಂದರಲ್ಲೂ ಸಪೋರ್ಟ್ ತುಂಬ ಮಾಡ್ತಿದ್ರು. ಅಮ್ಮ ನೀನು ಎಲ್ಲದಕ್ಕೂ ಮುಂದೆ ಹೋಗ್ಬೇಕು, ನೀನು ಮಾಡ್ರನ್ ಡ್ರೆಸ್ಗಳು ಹಾಕ್ಕೋಬೇಕು, ನಿನಗಿಷ್ಟ, ನೀನೆಲ್ಲ ಮಾಡ್ರನ್ ಡ್ರೆಸ್, ಜೀನ್ಸ್ ಪ್ಯಾಂಟು ನೀನೆಲ್ಲ ಹಾಕ್ಕೋಬೇಕು ಅಂತ ಪ್ರತಿಯೊಬ್ಬ ನಮ್ಮ ಯಜಮಾನರು ಪ್ರತಿಯೊಂದಕ್ಕೂ ನೀ ಎಲ್ಲೋಗ್ಬೇಕು, ಏನು ಮಾಡಬೇಕು, ಅವ್ರು ನನ್ನ ಜೊತೆಯಲ್ಲಿ ನಿಂತು ಜೈಂಟ್ಸಲ್ಲಿ ಅವ್ರು ನನ್ನ ಜೊತೆ, ಅವರು ನಾನು ಇಬ್ಬರು ಪ್ರೆಸಿಡೆಂಟು, ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ಪ್ರತಿಯೊಂದರಲ್ಲೂ ನಮ್ಮ ಯಜಮಾನ್ರು ನನ್ನನ್ನು ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಪ್ರತಿಯೊಂದರಲ್ಲೂ ಅವರು ತುಂಬ ಸಪೋರ್ಟ್. ಎಷ್ಟು ಖುಷಿ ಇದೆ ಯಜಮಾನ್ರ ಬಗ್ಗೆ? ನಮ್ಮ ಯಜಮಾನ್ರ ಬಗ್ಗೆ ತುಂಬ ನಾನು ಇವತ್ತಿನ ದಿನ ನಾನು ಹಿಂಗಿದ್ದೀನಿ ಅನ್ನೋ ಕಾರಣ ನಮ್ಮ ಯಜಮಾನ್ರು. ಖಂಡಿತವಲ್ಲ. ಯಾಕಂದ್ರೆ ಒಂದು ಹೆಣ್ಣು ಮಗಳು ಒಂದು ತವ್ರ ಮನೆಯಲ್ಲಿ ಏನು ಬೆಳೆಸ್ಕೊಂಡ್ ಬಂದಿರ್ತಾಳೆ ಅದೇ ರೂಟೀನ್ ಗಂಡನ ಮನೆಯಲ್ಲಿ ಮುಂದುವರಿಯುತ್ತೆ ಅಂತ ಹೇಳೋದು ಬಹಳ ಕಡಿಮೆ. ಹೌದು, ಕೆಲವೊಬ್ರದ್ದು ನಡೆಯುತ್ತೆ, ಕೆಲವೊಬ್ರದ್ದು ನಡೆಯೋದಿಲ್ಲ. ಆದ್ರೆ ನೀವು ಹೇಳೋದು ಕೇಳಿದ್ರೆ ನೀವು ತವ್ರ ಮನೆಯಲ್ಲಿ ಹೇಗೆ ಬೆಳೆದ್ ಬಂದಿದ್ದೀರೋ ಸೊ ಗಂಡನ ಮನೆಯಲ್ಲೂ ಕೂಡ ನಿಮ್ದು ರೂಟೀನ್ ಹಾಗೇನೆ ನಡ್ಕೊಂಡು ಹೋಗಿದೆ. ಹೌದು. ಅಲ್ಲಿ ಎಷ್ಟು ಆಕ್ಟಿವ್ ನೀವು ಮಾಡ್ಕೊಂಡು ಬಂದಿದ್ದೀರಾ, ನಿಮ್ಮ ಪರ್ಸನಲ್ ಖುಷಿ ಏನಿದೆ ಅದನ್ನು ಕೂಡ ನೀವು ಇಲ್ಲಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ. ಹೌದು. ಮತ್ತೆ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಮ್ಮ? ನನಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್. ಇದ್ರಲ್ಲಿ ನನಗೆ ಇಂಟ್ರೆಸ್ಟ್ ಒಂದು ಹೊಲಿಗೆ ಅಂತೇನ, ಹೊಲಿಗೆಯಲ್ಲಿ ನಂಬರ್ 1 ಅದನ್ನ ಅಂದ್ರೆ ನಾನು ಮಾಡ್ಕೊಂತೀನಿ. ಸರಿ, ತೊಂದ್ರೆ ನಂದು ಫುಲ್ ನಂದೇನಿದೆ, ನಾನು ಕುಚ್ಚು ಹಾಕೊಳ್ಳೋದು, ನಂದು ಏನಾದರೂ ಸ್ಟಿಚ್ಗಳು, ನಂದು ಏನೇನು ಬೇಕು ನಾನು ಮನೆಯಲ್ಲೇ ಹೊಲಿಗೆ ಮಿಷಿನ್ ಇಟ್ಕೊಂಡಿದ್ದೀನಿ. ಪ್ರತಿಯೊಂದಕ್ಕೂ ನಾವು ಹೊರಗಡೆ ಹೋಗಿ ಅವ್ರ ಹತ್ರ ನಿಂತ್ಕೊಂಡು ಮಾಡಿಸ್ಕೋಬೇಕು ಅಂದರೆ ನನಗೆ ಅಷ್ಟಿದಿಲ್ಲ. ಆಮೇಲೆ ನಾನು ಚಿಕ್ಕವಳಿದ್ದಾಗಿಂದನೂ ನಾನು ತುಂಬ ನಮ್ಮ ಹೇಳಿದ್ನಲ್ಲ, ನಮ್ಮ ಕೆಸ್ಟಲ್ಲಿ ಬೆಳ್ಳಗೆ ಕಡಿಮೆ, ಅಷ್ಟು ಬೆಳ್ಳಗೆ ಎಲ್ಲ ಇದ್ದಿದ್ದಕ್ಕೆ ನಮ್ಮ ಮನೆಯಲ್ಲಿ ಹೇಳ್ತಿದ್ರು ನಮ್ಮ ತಂದೆ, ಯಾರು ಬಂದವರೆಲ್ಲ, ನೀನು ಈ ಮನೇಲಿ ಹುಟ್ಟಿಲ್ಲ, ನಿನಗೆ ನಿಮ್ಮ ಮನೇಲಿ ಉಪ್ಪಿನ ಮೂಟೆ ಕೊಟ್ಬಿಟ್ಟು ನಿನ್ನ ತಗೊಂಡು ಬಂದಿದ್ದಾರೆ, ಉಪ್ಪಿನ ಮೂಟೆ ಕೊಡ್ತು, ಈ ಮನೆ ಮಗಳಲ್ಲ ನೀನು, ಕಪ್ಪು ಇದ್ದಷ್ಟು ಲಕ್ಷ್ಮಿ ಜಾಸ್ತಿ ಅಂತ ನಿಮ್ಮ. ಹೌದು, ನಮ್ಮ ದೇವಿ ಕನ್ನಿಕಾ ಪರಮೇಶ್ವರಿ ದೇವಿ ನಮ್ಮ ಇದ್ರಲ್ಲೇ ಕಪ್ಪಗಿರೋರೇ ಇರಬೇಕು ಅಂತ ಆ ತಾಯಿ ಶಾಪ. ಅಂದ್ರೆ ಆ ತಾಯಿ ಕನ್ನಿಕಾ ಪರಮೇಶ್ವರಿ ದೇವಿಗೆ ಒಬ್ಬ ಮಹಾರಾಜ ಮೋಹಿಸಿ ಇಷ್ಟ ಇಲ್ಲ ನನ್ನ ಮದುವೆ ಅಂದ್ರೂ ಸಹಿತ ನಾನು ಮಾಡ್ಕೋಬೇಕಂದಿದ್ದಕ್ಕೆ ಅಗ್ನಿ ಪ್ರವೇಶ ಮಾಡ್ತಾಳೆ ಕನ್ನಿಕಾ ಪರಮೇಶ್ವರಿ ದೇವಿ. ಅದಕ್ಕೆ ಆ ದೇವಿ ಒಂದು ಇದ್ದಿಲನ್ನ ಮೇಲೆ ಹಾಕ್ಬಿಟ್ಟು ಎಲ್ಲ ನಮ್ಮ ಕುಲದಲ್ಲಿ ಇವರೆಲ್ಲ ಇದೇ ಕಲರಲ್ಲಿ ಬಂದ್ಬಿಡ್ಬೇಕು ಅಂತ ಆ ದೇವಿ ಶಾಪ ಕೊಟ್ಟಿರ್ತಾಳೆ. ಅವಳು ಅಗ್ನಿ ಪ್ರವೇಶ ಮಾಡುವಾಗಿಂದ ಒಂದು ಇದ್ದಿಲ್ಲ, ಅಗ್ನಿ ಪ್ರವೇಶ ಮಾಡ್ಬೇಕಾದ್ರೆ ಒಂದು ಎತ್ತಾಕ್ಬಿಡ್ತಾ. ಇದ್ಲೇನು ಯಾರಿಗೂ ನಮ್ಮ ಕುಲದವ್ರಿಗೆ ಯಾರು ಈ ತರ ಹೆಣ್ಮಕ್ಳಿಗೆ ಅಂದ್ರೆ ಗಂಡ್ಮಕ್ಳು ಕಡಿಮೆ ಹಂಗೆ ಇರ್ತಿದ್ರು, ಶೆಟ್ರು ಅಂದ್ರೆ ಆ ತರ ಶಾಪ ಕೊಟ್ಟಿರ್ತಾ. ಹಿಂಗಾಗಿ ಎಲ್ಲೋ ಒಂದು ಆರಿಸ್ದಂಗ ಒಂದೊಂದು ಬೆಳಗಿರೋರ್ ಮಗಳು. ಈಗ ತುಂಬಾ ಜನ ಬೆಳಗಿರೋರು ಎಲ್ಲ ಸಮ ಬೇಕಾದಷ್ಟು ಇದ್ದಾರೆ. ಆಗಿನ ಕಾಲದಲ್ಲಿ, ನಮ್ಮ ಕಾಲದಲ್ಲಿ ಕಡಿಮೆ. ತುಂಬಾ ಅಪವಾದ, ನೀವು ಬಹಳ ತದ್ವಿರುದ್ಧ. ಹೌದು, ನನ್ನ ಸ್ಕೂಲ್ಗೆ ಹೋದಾಗ ಪ್ರತಿಯೊಬ್ಬ ಮೇಷ್ಟ್ರು ಕೇಳ್ತಿದ್ರು, ನೀವು ಯಾಕೆ ಅಷ್ಟಮ್ಮ, ನಾವು ಶೆಟ್ರು, ನೀ ಸುಳ್ಳು ಹೇಳ್ತಾ ಇದೀಯಾ, ನೀನು ಈ ಕ್ಯಾಸ್ಟಲ್ಲಿ ಇಲ್ಲ, ನೀವು ಬ್ರಾಹ್ಮಿನ್ಸು, ನೀನ್ ಸುಳ್ಳು ನನ್ನ ಕ್ಯಾಸ್ಟ್ ಬಗ್ಗೆನೆ ನಮ್ ಲೆಕ್ಚರರ್ಸು ಮೇಷ್ಟ್ರುಗಳೆಲ್ಲ ಹೇಳ್ಬಿಡ್ತಿದ್ರು. ಇಲ್ಲಮ್ಮ ನೀನು ಇಶಾಸ್ ಅಲ್ವೇ ಅಲ್ಲ, ಆ ಥರ ಹೇಳ್ತಿದ್ರೆ. ಇಲ್ಲ ಸರ್ ಕೇಳ್ರಿ, ನಮ್ಮ ಮನೇಲಿ ಕೇಳ್ರಿ, ನಾವು ವೈಶ್ಯಾಸು ಅಂತಂದು ಅವಾಗ ನಂಗೆ ಹೇಳ್ತಿದ್ದೆ. ಅದೊಂದು ತುಂಬ ಖುಷಿ ಇದೆ ನನಗೆ. ಭಗವಂತನ ವರಪ್ರಸಾದ ನನ್ನ ಪ್ರತಿಯೊಂದರಲ್ಲೂ ಇದೆ ಅನ್ನೋದು ಸಂತೋಷ ಇದೆ. ನಾ ಎಲ್ಲರಿಗೂ ಏನು ಸಹಾಯ ನನ್ನ ಕೈಯಲ್ಲಾಗುತ್ತೆ ಅದನ್ನು ಅನುಕ್ಷಣ ಮಾಡೋಕ್ಕೆ ನಾನು ರೆಡಿ ಇರ್ತೀನಿ, ಯಾವಾಗಲೂ ಮಾಡ್ತಾನೆ ಇರ್ತೀನಿ. ನನಗೆ ತುಂಬ ಇಷ್ಟ, ತುಂಬ ಒಬ್ರಿಗೆ ಏನಾರ ಹೆಲ್ಪ್ ಮಾಡಬೇಕು, ಏನಾರು ಮಾಡಬೇಕು ಅಂದ್ರೆ ತುಂಬ ಇಷ್ಟ. ನಾನು ಅದನ್ನು ಮಾಡ್ತಾನೆ ಇರ್ತೀನಿ. ನಾನು ಇರೋವರೆಗೂ ನಾನು ಅದನ್ನು ನಡೆಸ್ಕೊಂಡು ಹೋಗ್ತೀನಿ. ಖಂಡಿತವಾಗ್ಲೂ ಆ ಭಗವಂತ ನಿಮ್ಗೆ ಆ ಶಕ್ತಿ, ಧೈರ್ಯ, ಅನುಕೂಲ ಎಲ್ಲವನ್ನೂ ಕೊಡ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಬಸವರಾಜ್ ಬಾಗಲಕೋಟೆ ಅಂತ. ಬಸವರಾಜ್ ಬಾಗಲಕೋಟೆ ಅಂತ ಹೇಳಿ. ಸರ್, ತಾವೇನ್ ಮಾಡ್ಕೊಂಡಿದ್ರಿ? ನಂದು ಮೂಲತಃ ಅಡಿಕೆ ಮತ್ತು ಚಾಪುಡಿದ ಹೋಲ್ಸೇಲ್ ವ್ಯಾಪಾರ. ನಮ್ಮ ತಂದೆಯವ್ರು ಮಾಡಿದ್ದು ಮೊದ್ಲ, ಅದರಿಂದ ನಮ್ಮ ಮಕ್ಕಳ ನೀವು ಕಂಟಿನ್ಯೂ ಮಾಡ್ರಿ ಅಂದ್ರು. ಅದಕ್ಕೆ ನಾವು ಅದೇ ವ್ಯವಹಾರ ನಡೆಸ್ಕೊಂತ ಬಂದ್ವಿ. ಹಿರಿಯರು ಮಾಡಿದಂತ ಮಕ್ಕಳು ನಾವು ಎಜುಕೇಟೆಡ್ ಇದ್ದೇನೆ, BSc ಫೈನಲ್ ಫಸ್ಟ್ ಕ್ಲಾಸ್ ಆಯ್ತು ನಂದು. ನಾನು ಮುಂದೆ ಓದ್ತೇನೆ ಅಂತ ಹೇಳಿದೆ. ಅವಾಗ ಅವ್ರು ಬೇಡ, ನೀನು ನಮ್ಮ ಬಿಸ್ನೆಸ್ ಜೋಡಿ ನಮ್ಮ ಜೊತೆನೇ ಇರಬೇಕು ಅಂತ ಹೇಳಿದ್ರು. ಅದಕ್ಕೆ ಅವ್ರ ಪ್ರಕಾರ ನಾನು ಕಂಟಿನ್ಯೂ ಮಾಡ್ಕೊಂತ ಸುಮಾರು 50 ವರ್ಷ ಆಯ್ತು. ಹೇಗಿದೆ ಸರ್ ನಿಮ್ದು ವ್ಯಾಪಾರಿ ಅನುಭವ?
ವ್ಯಾಪಾರದಲ್ಲಿ ನಮ್ದು ಎಥಿಕ್ಸ್ ಮೇಲೆ ನಾವು ಬಿಸ್ನೆಸ್ ಮಾಡ್ತೀವಿ. ಹೌದು. ಪ್ರಾಮಾಣಿಕತೆನೇ ನಮ್ದು ಮೂಲ ಬಂಡವಾಳ. ಇಲ್ಲಾಂದ್ರೆ 50 ವರ್ಷಗಟ್ಲೆ ನಾವು ವ್ಯವಹಾರ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಮ್ಮಲ್ಲಿ ಬಾಗಲಕೋಟೆ ಕಂಪನಿ, ಲಕ್ಷ್ಮಿ ಟ್ರೇಡಿಂಗ್ ಕಂಪನಿ ಅಂದ್ರೆ ಓನ್ಲಿ ದೇ ಆರ್ ಗುಡ್ ಪೀಪಲ್, ಹಾನೆಸ್ಟ್ ಅಂತಂದು ಅವ್ರ ಒಂದು ಅಭಿಪ್ರಾಯ ಜನರಲ್ಲಿ, ಪಬ್ಲಿಕ್ ನಲ್ಲಿ. ಅದೇ ಒಂದು ಎಥಿಕ್ಸ್ ಮೇಲೆ ನಮ್ದು 50 ವರ್ಷದಿಂದ ನಾವು ವ್ಯವಹಾರ ಮಾಡ್ತಾ ಇದ್ದೀವಿ. ಈಗ ನೀವು BSc ಫಸ್ಟ್ ಕ್ಲಾಸ್ ಇದೀನಿ ಅಂತ ಹೇಳಿದ್ರಿ. ನೀವು ಮುಂದೆ ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕು ಅಂತ ಇಷ್ಟ ಇತ್ತು, ಬಟ್ ಅಪ್ಪ ಬೇಡ ಅಂತ ಹೇಳಿ ನೀವು ಬಿಸ್ನೆಸ್ ಹಾಕಿದಾಗ ಏನ್ ಅನಿಸ್ತು ನಿಮ್ಗೆ? ಅದು ಬೇಜಾರಾಯ್ತಾ ಅಥವಾ? ಅವ್ರದ್ದೊಂದು ಗ್ರೇಸ್, ನಾವು ಅವ್ರ ವಿರೋಧ ನಾವು ಮಾಡಬಾರ್ದು. ನಮ್ಮ ತಂದೆಯವರ ಗ್ರೇಸ್ ಇತ್ತಂದ್ರೆ ನಾವು ಎಲ್ಲಾದ್ರೂ ನಾವು ಮುಂದೆ ಬರ್ತೀವಿ ಅನ್ನೋದು ಒಂದು ಕಾನ್ಫಿಡೆಂಟ್ ಇತ್ತು ಆ ಟೈಮ್ದಲ್ಲಿ. ಅದಕ್ಕೆ ನಾವು ತಂದೆಯವ್ರ ಮಾತು ನಾವು ಮೀರ್ಲಿಲ್ಲದೆ ಅದನ್ನೇ ನಡ್ಸ್ಕೊಂತ ಬಂದ್ವಿ. ಅಪ್ಪ ಏನ್ ಹೇಳ್ತಾರೆ ಸರಿಯಾಗಿ ಹೇಳಿರ್ತಾರೆ ಅಂತ ನಮ್ದೊಂದು ಇದು ವಿಶ್ವಾಸ. 50 ವರ್ಷದಿಂದನೂ ನೀವು? ನಾನೇ 40 ವರ್ಷದಿಂದ ಸ್ವಂತ ನಾನೇ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ತಂದೆಯವ್ರ ಜೊತೆನೇ ಇದ್ದೆ. ನಮ್ದು ಫರ್ಮ್ ಇರೋದು ಒಂದು 60 ವರ್ಷದ ಫರ್ಮ್. ಅಷ್ಟರೊಳಗೆ ನಮ್ಮ ತಂದೆಯವ್ರು ನಮಗೆ ವ್ಯವಹಾರ ಸಪ್ರೇಟ್ ಮಾಡಿಕೊಟ್ಟಿದ್ದು 40 ವರ್ಷದಿಂದ. ಅದನ್ನ ಕಂಟಿನ್ಯೂ ಮಾಡ್ಕೊಂತ ಬಂದಿದ್ದೀನಿ. ನಿಮ್ಗ ವ್ಯಾಪಾರದಲ್ಲಿ ಅನುಭವ ಆ ತಂದೆ ಜೊತೆಲಿ ಇರುವಾಗ್ಲೇನೆ ನಿಮ್ಗೆ ವ್ಯಾಪಾರದ ಅನುಭವ ಇತ್ತ ಅಥವಾ? ಇಲ್ಲ, ತಂದೆಯವ್ರ ಜೊತೆ ಇದ್ದಾಗನೇ ನಮ್ದು ವೈಶ್ಯ ಕಮ್ಯುನಿಟೀಸ್ ಅಂದ್ರೆ ಎಲ್ಲ ನಮ್ದು ಮೂಲತಃ ವ್ಯವಹಾರದಲ್ಲಿ ಆ ತರ ನಮ್ದು ಕಲ್ಟಿವೇಟ್ ಆಗಿತ್ತು. ಅದನ್ನೇ ನಮ್ಗೆಲ್ಲ ಗೊತ್ತಾಗ್ತಿತ್ತು ಆ ಟೈಮ್ದಲ್ಲಿ. ಅದನ್ನೇ ಕಂಟಿನ್ಯೂ ಮಾಡ್ಕೊಂತ ಬಂದ್ವಿ. ಮದುವೆ ನಂತರ ನಿಮ್ಮ ಶ್ರೀಮತಿಯರ ಸಪೋರ್ಟ್ ಹೇಗಿದೆ ಸರ್ ನಿಮಗೆ? ತುಂಬಾ ಚೆನ್ನಾಗಿದೆ. ಮದುವೆ ನಂತರ ಅವರು ನಮ್ಗೆ ನಮ್ನವ್ರು ಅರ್ಥ ಮಾಡ್ಕೊಂತಾರೆ, ಅವರು ನಮ್ನ ಅರ್ಥ ಮಾಡ್ಕೊಂತಾರೆ. ಆಮೇಲೆ ನಮ್ಮಲ್ಲಿ ಮೊದ್ಲೇ ಕೌಟುಂಬಿಕ ಇತ್ತು ಅಂದ್ರೆ ಎಲ್ಲರೂ ಕೂಡಿದ್ವಿ. ಅವಾಗೂ ಸಹಿತ ಅವರು ಬಹಳ ತಾಳ್ಮೆಯಿಂದ ಬಹಳ ಸಂಸಾರದಲ್ಲಿ ಎಲ್ಲರನ್ನು ತುಗಿಸ್ಕೊಂಡು ಅವರೆಲ್ಲ ಹೋಗ್ತಾ ಇದ್ರು. ಆಮೇಲೆ ನಾವು ಒಂದ್ ಸ್ವಂತ ವ್ಯವಹಾರ ಮಾಡಿದಾಗ ಸ್ವಂತ ನಮ್ದು ಒಂದು ಬಿಲ್ಡಿಂಗ್ ಮಾಡ್ಕೊಂಡು ಈ ಸುಮಾರು 30-25 ವರ್ಷದಿಂದ ಇಲ್ಲೇ ಇದ್ದೀವಿ. ಈಗ ನಾನು ಮೇಡಮ್ ಅವ್ರನ್ನ ಮಾತಾಡ್ಸಿದೆ ಸರ್, ಅವರು ತುಂಬಾ ಎಲ್ಲಾ ಕೆಲಸಲ್ಲೂ ಸಕ್ರಿಯವಾಗಿ ಪಾಲ್ಗೊಳ್ತಾರೆ, ಸಮಾಜ ಸೇವೆಯಲ್ಲಿದ್ದಾರೆ, ಮಹಿಳಾ ಮಂಡಳಿಗಳಲ್ಲಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರು ಯಾವಾಗಲೂ ಅವ್ರು ಏನ್ ಆಸೆ ಪಡ್ತಿದ್ದಾರೆ ಅದಕ್ಕೆ ನಾವು ಫುಲ್ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ಅದು ಒಂದು ಕೆಲಸ ಆಗ್ಬೇಕು, ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ಅದು ಒಳ್ಳೇದೇ. ಅದನ್ನ ನಮಗೆ ಕಟ್ಟಿಟ್ಟದ್ ಬುತ್ತಿ ಅಂತ ನನ್ನ ಅನಿಸಿಕೆ. ನಾವೇನು ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತೀವಿ, ನಮಗೂ ಅದೇ ತರ ದೇವ್ರು ನಮ್ಮನ್ನ ಕಾಪಾಡ್ತಾನೆ ಅನ್ನೋದು ಬಲವಾದ ನಂಬಿಕೆ. ಅದಕ್ಕೆ ನಾನು ಅವ್ರಿಗೆ ಫುಲ್ ಸಪೋರ್ಟ್ ಮಾಡಿ ನಾನು ಎಲ್ಲ ಆಕ್ಟಿವಿಟೀಸ್ ಒಳಗೂ ಅವ್ರಿಗೆ ಕೋಆಪರೇಷನ್ ಮಾಡಿದ್ದೀನಿ. ಎಲ್ಲಾದ್ರಿಗೂ ಕೋಆಪರೇಷನ್ ಮಾಡ್ತೀರಿ ನೀವು? ಯಾವ್ದಾದ್ರು ಈ ತರ ಕ್ಲಬ್ಗಳಿಗೆ ಈ ತರ ಏನಾದ್ರು ಮೆಂಬರ್ಶಿಪ್ ಅಲ್ಲಿ ನಿಮ್ ಕೆಲಸ? ಮೊದ್ಲೇ ನಮ್ದು ಬ್ರಾಂಚ್ ಒಂದು ಸಾಗರದಲ್ಲಿ ಇತ್ತು. ಸಾಗರದಲ್ಲಿ ನಾನು ಅಲ್ಲಿ ಜಾಯಿನ್ ಆಗ್ತಿದ್ದೆ. ಅಲ್ಲಿ ನಮ್ದೆಲ್ಲ ಅಡಿಕೆ ವ್ಯವಹಾರ ಅಲ್ಲಿತ್ತು. ಅಲ್ಲಿ ಲಯನ್ಸ್ ಕ್ಲಬ್ ಆಫ್ ಸಾಗರ್ ಅಂತಿತ್ತು, ಅಲ್ಲಿ ಜಾಯಿನ್ ಆಗಿದ್ದೆ. ಆಮೇಲೆ ಹುಬ್ಬಳ್ಳಿ ಬಂದು ಅದೇ ಕಂಟಿನ್ಯೂಷನ್ ಲಯನ್ಸ್, ನಾನು ಹುಬ್ಬಳ್ಳಿ ಬಂದೆ. ಆಮೇಲೆ ಹುಬ್ಬಳ್ಳಿ ಬಂದಾಗ ಲಯನ್ಸ್ ಕ್ಲಬ್ ನಲ್ಲಿ ನಾನು ಕೆಲಸ ಮಾಡಿದ್ದೇನೆ, ಮೆಂಬರ್ ಆಗಿದ್ದೆ. ಆ ನಂತರ ನಮ್ಮ ಜೇಮ್ಸ್ ಗ್ರೂಪ್ ಆಫ್ ಹುಬ್ಬಳ್ಳಿ ಪರಿವಾರ, ಅವಾಗ ನಾವು ಗಂಡ ಹೆಂಡತಿ, ಅದು ಪರಿವಾರ ಅಂದ್ರೆ ಗಂಡ ಹೆಂಡತಿ ಇಬ್ರು ಪ್ರೆಸಿಡೆಂಟ್ ಆಗ್ಬೇಕು ಅಂತ ಇತ್ತು. ಆ ತರ ಅಲ್ಲಿಯೂ ನಾವು ವರ್ಕ್ ಮಾಡಿ ನಮ್ಗೆ ರಿಕಗ್ನೈಸ್ ಮಾಡಿ ಗೋವಾದಲ್ಲಿ ಕರೆಸಿಬಿಟ್ಟು ನಮ್ಗೆ ಆನರ್ ಮಾಡಿದ್ರು ಇಂಟರ್ನ್ಯಾಷನಲ್ದವರು. ಅದೆಲ್ಲ ನನಗೆ ಒಂದು ಹೆಮ್ಮೆ ಐತಿ. ಶ್ರೀಮತಿಯವ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ, ಖುಷಿ ಇದೆ? ತುಂಬಾ ಖುಷಿ ಇದೆ. ಯಾಕಂದ್ರೆ ನಾವು ಈ ಧರ್ವಂದ್ರೊಳಗು ನಮ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡ್ತೀವಿ ಅಂದ್ಮೇಲೆ ನಮ್ಗೆ ತುಂಬಾ ಖುಷಿ ಇದೆ. ನಿಮ್ಮ ಎಲ್ಲಾ ಕೆಲಸದಲ್ಲೂ ಅವ್ರ ಸಹಕಾರ ಐತಿ. ಮಕ್ಕಳ ಸಪೋರ್ಟ್ ಕೂಡ ಇದೆ ನಿಮಗೆ? ಮಕ್ಕಳು ತುಂಬಾ ಇದ್ದಾರೆ. ಅವರೇ ವಾಲಂಟ್ರಿಲಿನ ಹೈಲಿ ಎಜುಕೇಟೆಡ್ ಮಾಡ್ಕೊಂಡು ಅವ್ರು ಹಾರ್ಡ್ ವರ್ಕರ್ಸ್ ಮೊದ್ಲಿಂದನು. ಹಿಂಗಾಗಿ ಅವರು ಬಿ ಮಾಡಿದ್ರು. ಬಿ ಮಾಡಿ ಕ್ಯಾಂಪಸ್ದಲ್ಲಿ ಅವರು. ನಮ್ಮ ಮಕ್ಕಳು ಎಜುಕೇಶನ್ ಅಂದ್ರೆ ಎಲ್ಲ SSLC PUC ಅಲ್ಲಿ ಎಲ್ಲ 92 ಮೇಲೆ ಎಲ್ಲ ತಗೊಂಡಿದ್ದಕ್ಕೆ ಅವ್ರಿಗೆ ಎಜುಕೇಶನ್ ಅಲ್ಲಿ ಫೀಸಲ್ಲೆಲ್ಲ ತುಂಬಾನೇ ಕಡಿಮೆ, ಬಹಳ ಇಬ್ರು ಮಕ್ಕಳಿಗೂ ಹಂಗೆ. ಆಮೇಲೆ ಅವರು SSLC PUC ಆಗಿಂದ ಅವ್ರನ್ನ ನಾವು ಏನು ನೋಡ್ಕೊಂಡಿಲ್ಲ. ಅವ್ರು ಯಾವ ಟ್ಯೂಷನ್ಗೆ ಹೋಗ್ಬೇಕು, ಏನ್ ಮಾಡ್ಬೇಕು, ಅವ್ರು ಬರೇ ಒಂದು ರಸೀದಿ ತಂದ್ಕೊಟ್ರೆ ನಾವು ಅದ ಒಂದು ಸ್ಲಿಪ್ ಸರ್ಟಿಫಿಕೇಟ್ ಏನು ತಂದ್ಕೊಟ್ರೆ ನಾವು ಬರೇ ಸೈನ್ ಮಾಡೋದು. ಇನ್ನು ಏನು ಇಲ್ಲ. ನಮ್ಮ ಮಕ್ಕಳು ಪ್ರತಿಯೊಂದು ಅವರೇ ಹುಡ್ಕೊಂತಿದ್ರು, ಕಾಲೇಜ್ ಅವರೇ ಹುಡ್ಕೊಂತಿದ್ರು. ನಮ್ಮ ಮಕ್ಕಳು ಅಂತಂದ್ರೆ ನಾನು ಭಗವಂತ ಏನಪ್ಪ ನಮ್ಗೇನು ಕಷ್ಟ ಕೊಟ್ಟಿಲ್ಲ ಅವರು. ಎಲ್ಲರೂ ಹೇಳ್ತಿದ್ರು ಶ್ರೀಮಂತರ ಮನೆಯಲ್ಲಿ ಸರಸ್ವತಿ ಕಡಿಮೆ ಇರುತ್ತೆ, ಲಕ್ಷ್ಮಿ ಇರೋ ಮನೆಯಲ್ಲಿ ಸರಸ್ವತಿ ಇರೋದಿಲ್ಲ ಅಂತ. ನಮ್ಮ ಮಕ್ಕಳು ಯಾವತ್ತೂ ಏನು ಪ್ರತಿಯೊಂದಕ್ಕೂ ಮೇಲ್ಗಡೆ ಎಲ್ಲ ಹೋಗಿ ಅವರಷ್ಟಕ್ಕೆ ಅವರೇ ಓದ್ಕೊಳ್ಳೋದು. ಆಮೇಲೆ ಊಟ ಟೈಮು, ಟಿಫನ್ ಟೈಮು
ಅಂದ್ರೆ ಕಾಲೇಜ್ ಡೇಸ್ ಅಲ್ಲಿ ತುಂಬಾ ಕಷ್ಟ ಇರುತ್ತಲ್ಲ ಓದೋದು. ಅವಾಗೆಲ್ಲ ನಾನು ಯಾವಾಗ್ಲೂ ಒಂದು ಟಿವಿ ನನ್ನ ಮಕ್ಕಳು ಎಕ್ಸಾಮ್ ಇದೆ ಟಿವಿ ನಾನು ನೋಡಬಾರ್ದು ಅನ್ನೋದು ನನಗೆ ಬಂದೇ ಇಲ್ಲ. ಆ ಥರ ನನ್ನ ಮಕ್ಕಳು ಅವ್ರದ್ದು ಏನೈತೆ ಅವ್ರು ನೋಡಿಕೊಂಡು ನಮ್ಮಮ್ಮನಿಗೆ ಏನೂ ಕಷ್ಟ ಕೊಡಬಾರ್ದಮ್ಮ, ನಾವು ಮೇಲೆ ಓದ್ಕೊತೀವಿ, ನಿನ್ನ ಚೆನ್ನಾಗಿರಮ್ಮ, ನಿನ್ಗೇನು ಟೈಮ್ ಪಾಸ್ ಬೇಕಾ ನೀನು ನೋಡ್ಕೊ, ನೀನು ಮಾಡ್ಕೊ. ಜಾಬಲ್ಲೂ ಅಷ್ಟೇ, ಪ್ರತಿಯೊಂದರಲ್ಲೂ ಎಲ್ಲಿ ಹೋಗ್ಬೇಕಾ ಅದನ್ನ ಅವರೇ ಹುಡ್ಕೊಳ್ಳೋದು. PG ಅವರೇ ಹುಡ್ಕೊಳ್ಳೋದು. ಪೂನಾ ಆಮೇಲಿಂದ ಹೈದ್ರಾಬಾದು ಅವ್ರು ಎಲ್ಲೆಲ್ಲಿ ಹೋದರೆ ಪ್ರತಿಯೊಬ್ಬರು ವ್ಯಾಲಂಟ್ರಿಯಲ್ಲಿ ತಾವು ಹೋಗಿ ತಮ್ಮನ್ನೆಲ್ಲ ಸೆಟ್ ಮಾಡಿಕೊಂಡು ಇವತ್ತು ಫಾರಿನ್ನಲ್ಲಿ ಎಲ್ಲ ತುಂಬ 4 ಜನ ಇಂಜಿನಿಯರ್ಸೆ, ಗಂಡ ಹೆಂಡತಿ ಮಗ ಸೊಸೆ ಮಗಳು ಅಳಿಯ ಪ್ರತಿಯೊಬ್ಬರು ಇಂಜಿನಿಯರ್ಸು ತುಂಬ ಚೆನ್ನಾಗಿ ಜೀವನ ನಡೆಸ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ತುಂಬ ಸಂತೋಷ ಆಯ್ತು. ಎಷ್ಟು ಖುಷಿ ಇದೆ ಸರ್ ಮಕ್ಕಳ ಬಗ್ಗೆ? ತುಂಬಾ ಖುಷಿ ಇದೆ ಅಂತ ಮಕ್ಕಳು ನಾವಾಗೆ ಅವ್ರಿಗೆ ಇದು ಅಲ್ಲ, ಅವರೇ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಂಡಿದ್ದಾರೆ ಅಂದ್ರೆ ಅದು ನಮಗೆ ಭಾಳ ಹೆಮ್ಮೆ ಐತಿ. ಯಾಕಂದ್ರೆ ಇವತ್ತಿನ ಪ್ರಪಂಚದಾಗೆಲ್ಲ ನೋಡ್ತಾನೆ ಇದ್ದೇವೆ, ಭಾಳ ಡಿಪೆಂಡೆಂಟ್ಸ್ ಇರ್ತಾರ, ಭಾಳ ಇದು ಮಾಡ್ತಿರ್ತಾರ. ಅದೇ ನಾವು ಎಷ್ಟು ಅದೃಷ್ಟವಂತರಿದ್ದೇವೆ ಇಂಥ ಮಕ್ಕಳು ನಮ್ಗೆ ಬಂದಿದಾರಲ್ಲ ಅಂತ. ಯಾಕಂದ್ರೆ ಒಂದು LKG ಮಗುಗೆ ಒಂದು ಟೆಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಮನೇಲಿ ಟಿವಿ ಬಂದು ಮೊಬೈಲ್ ಬಂದು ಏನು ಮಾಡಲ್ಲ, ಎಲ್ಲ ಆಫ್ ಮಾಡೋದು. ಯಾಕಂದ್ರೆ ಮಗುಗೆ ಎಕ್ಸಾಮ್ ಇದೆ ಅಂತ ಹೇಳಿ. ಅಲ್ಲ, ಮಕ್ಕಳಿಗೆ ಎಕ್ಸಾಮ್ ಇದೆ ಅಂದ್ರೆ ತಂದೆ ತಾಯಿನೇ ತುಂಬಾ ತಲೆ ಕೆಡಿಸ್ಕೊಂಡು ಆಮೇಲೆ ಅವರು ಎಕ್ಸಾಮ್ ಬರೆದು ಬಂದ ತಕ್ಷಣ ಏನೇನ್ ಬರ್ದಿದೀಯಾ, ನೀ ಏನೇನ್ ಮಾಡಿದೀಯಾ, ಈ ಕ್ವಶನ್ ಆನ್ಸರ್ ಏನು. ನಾನು ಯಾವತ್ತು ನನ್ನ ಮಕ್ಕಳನ್ನ ಒಂದು ದಿವಸ ಎಕ್ಸಾಮ್ ಅಲ್ಲಿ ನೀ ಏನ್ ಮಾಡಿದೀಯಾ, ನಾನು ಯಾವತ್ತು ಒಂದು ಮಾತು ಕೇಳಿಲ್ಲ. ಎಲ್ಲದರಲ್ಲೂ ನಂಬರ್ ಒನ್. ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1. ಯಾವ್ದು ಡ್ಯಾನ್ಸ್, ಮಗಳು ಭರತನಾಟ್ಯ ಮಾಡ್ತಿದ್ಲು, ಎಲ್ಲದಕ್ಕೂ ಅವ್ರಿಗೆ ಎನ್ಕರೇಜ್ ಮಾಡ್ತಿದ್ವಿ, ಸೇರಿಸ್ತಿದ್ವಿ. ಅವ್ರಿಗೆಲ್ಲ ನಾವು ಫೀಸ್ಗಳದ್ದು ಎಲ್ಲ ನಮ್ದು ಫುಲ್ ಇರ್ತಿತ್ತು. ಆದ್ರೆ ಎಲ್ಲ ಎಫರ್ಟ್ ಅವ್ರದ್ದು. ಪೇರೆಂಟ್ಸ್ ಸಪೋರ್ಟ್ ನೀವು ಮಾಡಿದ್ರಿ, ನಾವೆಲ್ಲ ಮಾಡಿದ್ದೀವಿ. ಅವ್ರು ಭರತನಾಟ್ಯ ಅಂದ್ರೆ ಭರತನಾಟ್ಯ, ಸ್ಪೋರ್ಟ್ಸ್ ಅಂದ್ರೆ ಸ್ಪೋರ್ಟ್ಸ್, ಅವ್ರು ಎಲ್ಲ ಹೋಗ್ಬೇಕು, ಏನ್ ಮಾಡಬೇಕು ಪ್ರತಿಯೊಂದು ನಾವು ಅವ್ರಿಗೆ ಮಾಡಿದ್ದೀವಿ. ಎಲ್ಲದರಲ್ಲೂ ಮುಂದಿದ್ದಾರೆ. ಎಲ್ಲ ಮಕ್ಕಳು ಎಲ್ಲದರಲ್ಲೂ ಮುಂದೆ ಇವತ್ತು ಜೀವನದಲ್ಲಿ ಎಲ್ಲ ಚೆನ್ನಾಗಿ. ಅಳಿಯಂದರು ಡಬಲ್ PhD ಮಾಡಿದ್ದಾರೆ. ಅಳಿಯಂದರು ಮಗಂದು ಇಂಜಿನಿಯರಲ್ಲಿ ತುಂಬ ಚೆನ್ನಾಗಿ ಮೇಲ್ ಬಂದಿದ್ದಾರೆ. ಎಲ್ಲಾನು ತುಂಬ ಚೆನ್ನಾಗಿ. ನಮ್ಮ ಸೊಸೆನೂ MS ಮಾಡಿದ್ದಾಳೆ, ಸೊಸೆನೂ MS ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರೂ ಫಾರಿನಲ್ಲಿ ಹೋಗಿ MS ಮಾಡಿದ್ಲು ಸೊಸೆ. ಇವರು ಜರ್ಮನಿಯಲ್ಲಿ ಹೋಗಿ PhD ಮಾಡಿದ್ದಾರೆ ಅಳಿಯಂದರು. ತುಂಬಾ ಖುಷಿ ಆಯ್ತು ನಿಮ್ಮನ್ನ ಮಾತಾಡಿಸಿ. ಯಾಕಂದ್ರೆ ನಾನು ಒಂದು ಇದು ಹೇಳ್ತಿರ್ತೀನಿ, ಹಿರಿಯ ನಾಗರಿಕರು ಅಂದು ಇಂದು ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳಿ. ನನ್ನ ಜೊತೆಲಿರೋರು ಹಿರಿಯ ನಾಗರಿಕರು. ಆದ್ರೆ ಇವತ್ತು ನನ್ನ ಹಿರಿಯ ನಾಗರಿಕರು ಅಂತಾನೆ ಅನಿಸ್ತಾ ಇಲ್ಲ. ಕೇಳಿಸ್ಕೊಳ್ಳೋರು ಹೇಳ್ತಾರೆ ಹಿರಿಯ ನಾಗರಿಕರು ಅಂದ್ರೆ ಕೂತಿರೋರು ಹಿರಿಯ ನಾಗರಿಕರ ಕಾಣಿಸೋದೇನೆ ಇಲ್ಲವಲ್ಲ ಅಂತೇಳಿ. ಆದ್ರೆ ಪ್ರತಿಯೊಂದರಲ್ಲೂ ಆಕ್ಟಿವ್ ಆಗಿದ್ದೀರಾ, ತುಂಬಾ ಖುಷಿಯಾಗಿದ್ದೀರಾ, ತುಂಬಾ ಖುಷಿ ಅನ್ಸುತ್ತೆ. ಜೊತೆಗೆ ನೀವು ಹೇಳಿದ್ರಿ ಈಗಿನ ಹೆಣ್ಣು ಮಕ್ಕಳಿಗೂ ಒಂದು ವಯಸ್ಸಾದ್ಮೇಲೂ ಕೂಡ ಅಯ್ಯೋ ಅನ್ನೋದು ಯಾವತ್ತೂ ನಮ್ಮ ಬದುಕಲ್ಲಿ ಬರಬಾರ್ದು. ಪ್ರತಿಯೊಂದು ಕ್ಷಣನೂ ನಾವು ಹೇಗೆ ಉಪಯೋಗ ಮಾಡ್ಕೋಬೇಕು, ಅದನ್ನ ಹೇಗೆ ಎಂಜಾಯ್ ಮಾಡಬೇಕು. ಇದರಿಂದ ನಮ್ಮ ಆರೋಗ್ಯ ಸ್ಥಿತಿನೂ ಚೆನ್ನಾಗಿರುತ್ತೆ, ನಮ್ಮ ಮನಸ್ಥಿತಿನೂ ಚೆನ್ನಾಗಿರುತ್ತೆ, ಮನೆ ವಾತಾವರಣನೂ ಖುಷಿಯಾಗಿರುತ್ತೆ. ನಾವು ಎಷ್ಟು ಸಂತೋಷ ಖುಷಿಯಾಗಿರ್ತೀವಿ, ಮಕ್ಕಳಿಗೂ ಕೂಡ ಅಷ್ಟೇ ನಾವು ಅನುಕೂಲನೂ ಮಾಡಿಕೊಟ್ಟಂಗಾಗುತ್ತೆ ಅಲ್ಲಿ. ಇನ್ನೊಂದು ಮಾತು ನಾನು ಹೇಳಲೇಬೇಕಾ, ನಾವು ಮಕ್ಕಳು ಚಿಕ್ಕವ್ರು ಇದ್ದಾಗ ಅವ್ರನ್ನ ಡಬ್ಬಿ ಕಟ್ಬೇಕು, ಅವ್ರಿಗೆ ಸ್ಕೂಲಿಗೆ ಕಳಿಸ್ಬೇಕು, ಅವ್ರ ಟೈಮಿಗೆ ನಾನು ಮನೇಲಿ ಇರ್ಬೇಕು. ಪ್ರತಿಯೊಂದು ನಾವು A to Z ಮಕ್ಕಳಿಗೋಸ್ಕರ ಮೀಸಲಿಡ್ಬೇಕು ನಮ್ಮ ಟೈಮ್ನ. A to Z ಅವ್ರ ಕಾಲೇಜ್ಗೆ ಹೋಗಿ ಟೈಮ್ ಬರ್ತಾನೆ. ನಾನು ಎಲ್ಲಾದ್ರೂ ಹೊರಗಡೆ ಹೋಗ್ಬಿಟ್ರೆ ಮಗು ಬಂದ್ರೆ ಅವ್ರ ಊಟದ ಟೈಮು ಅವ್ರದ್ದು ಇದು ಪ್ರತಿಯೊಂದು ನಾವು ಮಾಡ್ಬೇಕು. ಇವಾಗ ಮಕ್ಕಳು ಅವ್ರವ್ರಿಗೋಸ್ಕರ ಅವ್ರವ್ರು ಪೂರ್ತಿ ಸೆಟ್ಲ್ ಆಗಿದ್ದಕ್ಕೆ ಅವ್ರಿಗೆ ಇದ್ದಿದ್ದಕ್ಕೆ ನಾವು ಆ ಮಗ ಅಲ್ಲಿದ್ದಾನೆ, ಮಗಳು ಇಲ್ಲಿದ್ದಾನೆ ಅನ್ನೋ ಚಿಂತೆ ಮಾಡ್ಕೊಂತ ನಾವು ಕುತ್ಕೊಂತ ಇಲ್ಲ. ಅವರು ನಮ್ಮನ್ ಬಿಟ್ಟು ಆ ಕಡೆ ಇದ್ದಾರೆ, ಇವ್ರು ನಮ್ಮನ್ ಬಿಟ್ಟು ಈ ಕಡೆ ಅನ್ನೋ ಚಿಂತೆ ನನಗೆ ಎಸ್ಪೆಷಲಿ ಇಲ್ಲ. ಯಾಕೆ ಅಂತಂದ್ರೆ ಅವರು ತುಂಬಾ ಚೆನ್ನಾಗಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ವೀಕ್ಲಿಯಲ್ಲಿ 2-3 ದಿವಸ ನಾವು ಔಟಿಂಗ್, ನಮ್ಗೆ ಎಲ್ಲಿ ಬೇಕು, ಎಲ್ಲಿ ರೆಸಾರ್ಟ್ ಬೇಕು, ಎಲ್ಲಿ ಏನ್ ಬೇಕು, ನಾವು ಆವಾಗ ಏನೇನು ಮಿಸ್ ಮಾಡ್ಕೊಂಡಿದ್ವಲ್ಲ ಅವನು ಇವಾಗ ಎಲ್ಲಾನು ಅದನ್ನ ನಾವು ಉಪಯೋಗಿಸ್ಕೊಂಡು ನಾವು ಇವಾಗ ಎಂಜಾಯ್ ಮಾಡ್ಕೊಂಡು ಇವಾಗ
ಇವಾಗ ನಾವ್ ಇವಾಗ ಎಂಜಾಯ್ ಮಾಡೋಣ, ಆ ಲೈಫ್ ಅಲ್ಲಿ ಪಟ್ಟಿದ ಕಷ್ಟನ ಇವಾಗ ಸುಖ ಪಡೋಣ. ನಮ್ಗೆ ಇವಾಗ ಏಜ್ ಆಗಿದೆ ಅಂತ ನಾವ್ ಅನ್ಕೊಳಲ್ಲ. ನಾವ್ ಇವಾಗ ಚಿಕ್ಕವ್ರು, ನಾವ್ ಇವಾಗ ಎಂಜಾಯ್ ಮಾಡೋಣ. ನಿಮ್ಗೆ ಏಜೇ ಆಗಿಲ್ಲ ಬಿಡಿ, ಮುಂದೇನೂ ಆಗೋದಿಲ್ಲ ನಿಮಗೆ ಏಜು, ಯಾವಾಗ್ಲೂ ನನಗೆ ಯಾವಾಗ್ಲೂ ಎವರ್ ಗ್ರೀನ್ ಅಂತಾರೆ. ಇನ್ನೊಂದೇ ಹೇಳ್ಬೇಕಂದ್ರೆ ನಾವೇನು ಅವ್ರ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ದೀವಿ, ಇವತ್ತು ಅವ್ರು ತಮ್ಮಗೂ ಆಗಿದೆ ಈಗ. ಅದೇ ತರ ಅವ್ರು ಹೇಳ್ತಾರೆ ನಮ್ಮ ಫೋನಲ್ಲಿ, ಇಲ್ಲ ನೀವ್ ಏನ್ ನಮ್ಗೆ ಹೇಳಿದ್ರಿ ನಮ್ಮ ಮಕ್ಕಳಿಗೂ ಅದನ್ನೇ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ತರ ಶಿಸ್ತು ಮಕ್ಕಳಿಗೂ ಅವ್ರದ್ದು ತಮ್ಮ ಕರ್ತವ್ಯ ಮಾಡ್ತಾ ಇದ್ದಾರೆ. ಮತ್ತೆ ಮಗಳೂ ಅಷ್ಟೇ, ಮೊಮ್ಮಗಳಿಗೆ ಅದೇ ತರ ತಮ್ಮ ಮಗಳಿಗೆ ಇಲ್ಲಪ್ಪ ನೀವು ಅಷ್ಟು ಚೆನ್ನಾಗಿ ಸಂಸ್ಕಾರ ಕೊಟ್ಟು ಮಾಡಿದಿರಿ, ಅದಕ್ಕೆ ನಾವು ಇವತ್ತು ಅದನ್ನ ಪ್ರತಿಫಲ ನಾವು ಉಣ್ತಾ ಇದ್ದೇವೆ. ಅವತ್ತು ನಮ್ನ ಕರೆಕ್ಟ್ ಆಗಿ ಮಾಡಿದ್ದಕ್ಕೆ ತಾನೇ ನಾವು ಇವತ್ತು ನಮ್ಮ ಮಕ್ಕಳಿಗೆ ಕೊಡಕ್ ಸಾಧ್ಯ ಅನ್ನೋದು ಅವ್ರು ಹೇಳ್ತಾರೆ. ಅಪ್ಪ ಅಮ್ಮ ಮಕ್ಕಳನ್ನ ಬೆಳೆಸೋ ಪಟ್ಟಿರೋ ಕಷ್ಟ ಮಕ್ಕಳಿಂದ ಆ ಉತ್ತರ ಬಂದಾಗ ಕ್ಲಿಯರ್ ಆಗಿ ಇವತ್ತು ನಾವು ಇಷ್ಟು ಚೆನ್ನಾಗಿದ್ದೀವಿ ಅಂದ್ರೆ ಕಾರಣ ನೀವೇ ಅಂತ ಹೇಳ್ತಾರೆ. ನಾನು ನನ್ನ ಮಕ್ಕಳನ್ನ ಬೆಳೆಸಿರೋ ರೀತಿನ, ಅವರು ದೊಡ್ಡ ಮಗ, ನನಗೆ ಒಂದು ಮಗನಿಗೆ ಇನ್ನೊಂದು ಮಗಳಿಗೆ ಡಿಫ್ರೆನ್ಸ್ 7 years ತಗೊಂಡಿದ್ದೀನಿ. ಒಂದು ಮಗು ಆಗಿಂದ 7 ವರ್ಷಕ್ಕೆ ಇನ್ನೊಂದು ಮಗು. ಯಾಕೆ ಅಂತಂದ್ರೆ ಆ ಮಗು ಈ ಮಗುನ್ ನೋಡ್ಕೋಬೇಕು, ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ನಾವು 1-2 ವರ್ಷಕ್ಕೆ 2 ವರ್ಷಕ್ಕೆ ಮಕ್ಕಳಾಗ್ತಾ ಇದ್ರೆ ನಾವಿಲ್ಲಿ ಸಫರ್ ಆಗ್ಬಿಡ್ತೀವಿ. ಒಂದ್ ಸ್ವಲ್ಪ 7 ವರ್ಷ ನಾವು ಡಿಫ್ರೆನ್ಸ್ ತಗೊಂಡಿದ್ದಕ್ಕೆ ಆ ಮಕ್ಕಳು ಈ ಮಗುನ್ ನೋಡ್ಕೊಳ್ಳೋದು, ಅಪ್ಪಿ ಒಂಚೂರು ತಿನ್ಸು ಅಂದ್ರೆ ತಿನ್ಸೋದು. ಆಮೇಲೆ ನನ್ನ ಮಕ್ಕಳು ಅವ್ರ ಬಟ್ಟೆಗಳನ್ನಾಗ್ಲಿ ಅವ್ರದ್ದು ಶೂಸ್ ಆಗ್ಲಿ ಯಾವ ಜಾಗದಲ್ಲಿ ಇಡಬೇಕು, ಎಲ್ಲಿ ಇಡಬೇಕು, ಪ್ರತಿಯೊಂದು ಪಾಲಿಸ್ತಾ ಇದ್ರು. ಈ ವಿಷಯದಲ್ಲಿ ನಾನು ಮಿಲಿಟರಿ ಮೇಡಮ್ ಅಂದ್ರು ಪರವಾಗಿಲ್ಲ, ನನ್ನ ಮಕ್ಕಳು ಪ್ರತಿಯೊಬ್ರು ಅಂತಿದ್ರು ನಮಗ್ ಬಂದು, ನೀವು ಹಾಸ್ಟೆಲಲ್ಲಿ ಮಕ್ಕಳು ಹೇಗಿರ್ತಾರೋ ನಿಮ್ಮ ಮನೇಲಿ ಆ ತರ ಬೆಳೆಸ್ತಾ ಇದ್ದೀರಿ, ನೀವು ಹಾಸ್ಟೆಲ್ ತರ ಮಕ್ಕಳು ಖುಷಿಯಾಗಿ ಇರಬೇಕು. ಆಮೇಲೆ ಅವ್ರ ಕೆಲಸ ನೀಟಾಗಿ ಅಂದ್ರೆ ಮುಂದಿನ ಜೀವನದಲ್ಲಿ ಅವ್ರ ಅದಕ್ಕೆ ಪ್ರಿಪೇರ್ ಆಗ್ಬೇಕು. ಅವರು ಬೇರೆ ಎಲ್ಲೋ ಹೋಗಿ ಯಾವ್ದೋ ಊರಲ್ಲಿ ಹಾಸ್ಟೆಲಲ್ಲಿ ಇದ್ದು ಅದು ಕಲಿಯೋದಲ್ಲ. ಇಲ್ಲಿ ನಾವು ಆ ತರ ಮಾಡಿದ್ರೆ ತಂದೆ ತಾಯಿಗೆ ತುಂಬಾ ಈಸಿ ಆಗುತ್ತೆ. ಈಗ ಆ ಮಗು ಮಾಡಕ್ ಆಗುತ್ತೆ, ತಾನು ತಿಂದಿದ್ದ ತಟ್ಟೆ ತಗೊಂಡೋಗಿ ಅಲ್ಲಿಡಕ್ ಬರುತ್ತೆ. ಅದನ್ನ ನಾವು ಆ ಮಕ್ಕಳನ್ನ ಮುದ್ದು ಮಾಡಿ ತಟ್ಟೆ ಕೊಡು ನಾನು ಇಡ್ತೀನಿ ಅಂತಂದು ಆ ಮಗು ಏನು ಮಾಡ್ಲಾರ್ದಂಗ್ ನಾವು ಮಾಡಬಾರ್ದು. ಮಾಡೋದು ಜೊತೆಗೆ ಅದು ಯಾವಾಗೋ ಒಂದ್ಸರಿ ಇಡು ಅಂದಾಗ ಅದು ಇಡದೆ ಹೋದಾಗ ವಾಪಸ್ ನಾವೇ ಬೈಯೋದು. ಇದೊಂದ್ ತಟ್ಟೆ ಇಡಕ್ ಬರಲ್ಲ ನೀನು ಅಂತ ಕಲಸೆ ಇರೋದು ತಂದೆ ತಾಯಿಗಳೇನೆ. ಆಮೇಲೆ ಆ ಮಗು ಮಾಡಿದಿರೋ ಬೈಯೋದನ್ನು ತಂದೆ ತಾಯಿಗಳನ್ನೇ. ಇವ್ರ ಮುಖಾಂತರ ನೀವು ಪ್ರತಿಯೊಂದು ಒಂದು ಸಣ್ಣ ಮಕ್ಕಳಿಗೂ ಕೂಡ ಒಂದು ಮೆಸೇಜ್ ಇದು. ನೀವು ಅಪ್ಪ ಅಮ್ಮ ಹೇಳಿದ್ದನ್ನ ಕೇಳೋದ್ರ ಜೊತೆಲೆ ನಿಮ್ಮ ಕೆಲಸಗಳನ್ನ ನೀವು ಸರಿಯಾಗಿ ಮಾಡಿಟ್ಕೊಂಡ್ರೆ ನಾಳೆ ನಿಮ್ಗೆ ಏನೋ ಒಂದು ಬುಕ್ಸ್ ಬೇಕಾಗ್ಲಿ, ನಿಮ್ದೇ ಒಂದು ಯೂನಿಫಾರ್ಮ್, ಶೂಸ್, ಸಾಕ್ಸ್ ಏನೇ ಬೇಕು ಅಂದಾಗ ನಿಮ್ಗೆ ಕನ್ಫ್ಯೂಷನ್ ಆಗಲ್ಲ. ಓಕೆ, ನನ್ನ ವಸ್ತುಗಳು ಇಲ್ಲಿದೆ, ನಾನ್ ತಗೊಂಡ್ ಹಾಕೋತೀನಿ ಅಂತ ಹೇಳಿ ಆ ತರ ನಿಮ್ಮ ಡಿಸಿಪ್ಲಿನ್ ಅಲ್ಲಿ ನೀವು ಬೆಳೆದ್ರೆ ಮಕ್ಕಳು ಎಲ್ಲೇ ಹೋಗ್ಲಿ, ನೀವು ಎಲ್ಲೇ ಹೋದ್ರು ಕೂಡ ನೀವು ಎಲ್ಲವನ್ನೂ ದಾಟ್ಕೊಂಡ್ ಬರ್ಬೋದು ಅಂತ ಹೇಳ್ತೀರಾ. ಹೌದು. ಈಗ ಫಾರಿನ್ ನಲ್ಲಿ ಮಕ್ಳಿರೋದ್ರಿಂದ ಅವ್ರಿಗೆ ಸರ್ವೆಂಟ್ಸ್ ಇಲ್ಲ. ಎಲ್ಲ ಮನೆಯಲ್ಲಿ ತಾವೇ ಕೆಲಸ ಮಾಡ್ಕೋಬೇಕು. ಇಲ್ಲಿ ನಮ್ಗೆ ಎಷ್ಟೊಂದು ಜನ ಸರ್ವೆಂಟ್ ಇದ್ದಾರೆ, ಅವ್ರು ಇಲ್ಲಿ ಬಂದ್ರೆ ಹೇಳ್ತಾರೆ ನಮಗೆ ಫಾರಿನಲ್ಲಿ ಇಲ್ಲಿ ಇರಕ್ಕೆ ಎರಡೇ ನಮ್ಗೆ, ನಾವು ಫಾರಿನಲ್ಲಿ ಯಾವ ಸರ್ವೆಂಟ್ ಇಲ್ಲ, ನಿಮ್ಗೆಲ್ಲ ಸರ್ವೆಂಟ್ ನಿಮ್ಮನ್ನು ಕೂರಿಸಿ ಮಾಡ್ತಾರೆ, ಅದೇ ಒಂದು ಡಿಫ್ರೆನ್ಸ್ ನಮ್ಗೆ ಅಂತ ಹೇಳ್ತಾರೆ ಅವರು. ಅದಕ್ಕೆ ಇವಾಗ ಅವ್ರು ಅದೆಲ್ಲ ಕಲ್ತಿದ್ದಕ್ಕೆ ಈಸಿಯಾಗಿ ಅವ್ರ ಜೀವನ ಅವರು ಈಸಿಯಾಗಿ ಮಾಡ್ಕೊತಾರೆ. ಆವಾಗ ಏನಾದರೂ ಕಲಿದೇ ಹೋಗಿದ್ದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ಅವ್ರಿಗೆ. ಅದೊಂದ್ರಿಂದ ಅವ್ರಿಗೆ ಬೆನಿಫಿಟ್ ಆಗಿದೆ. ನಮ್ಮ ತಂದೆ ತಾಯಿ ಇದನ್ನೆಲ್ಲ ನಮ್ಮ ಮೊದ್ಲಿಂದ ಕಲಿಸಿದ್ರು, ನಮ್ಗೆ ಅದೆಲ್ಲ ಚೆನ್ನಾಗಿದಾಗಿದೆ. ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು. ಆ ಥರ ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ, ಅವರು ಹೇಗೆ ಮಕ್ಕಳು ಹೇಳಿದ್ದನ್ನ ಕೇಳೋಕ್ಕಿಂತ ಹೆಚ್ಚಾಗಿ ಮಾಡಿದ್ದನ್ನ ನೋಡಿ ಕಲಿತಾರಂತೆ. ಸೊ ಆ ಥರ ಇವಾಗ ಹಿಂದಿನ ಥರ ಈಗ ಮುಂದಿನ ಮಕ್ಕಳು ಇಲ್ಲ, ಆದ್ರೂ ನಾವು ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ಹೊರಗಿನ ಜನ್ರೇಷನ್ ಚೇಂಜ್ ಆಗಿದೆ, ಬೇರೆ ಥರ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಬಂದಿದೆ. ಆದರೂ ಕೂಡ ಈಗ ಅಮ್ಮ ಹೇಳಿರೋ ಪ್ರಕಾರ ನಾವು ಮಕ್ಕಳನ್ನ ಶಿಸ್ತಿನಿಂದನೇ ಬೆಳೆಸಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ತಂದೆ ತಾಯಿ ಬೆಳೆಸುವಾಗ ಮಕ್ಕಳು ಬೆಳಿಬೇಕು.
ಹೌದು. ಯಾವುದೇ ತರದ ವಾದ ವಿವಾದಗಳನ್ನ ಮಾಡದೆ ಮಕ್ಕಳು ತಾವು ಬೆಳೆದುಕೊಂಡು ತಮ್ಮ ಜೀವನವನ್ನ ತಾವು ಸರಿಯಾಗಿ ನೋಡ್ಕೊಂಡ್ರೆ ನೀವು ಎಲ್ಲೇ ಹೋದ್ರೂ ಕೂಡ ಆ ಸಮಯ ಸಂದರ್ಭವನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳ್ತಾರೆ. ನಿಮ್ಮಿಬ್ಬರ ಜೊತೆಲಿ ಮಾತಾಡಿ ನಮಗೆ ತುಂಬಾ ಖುಷಿ ಆಯ್ತು. ನಿಮ್ಮ ಒಂದೊಂದು ನಿಮಿಷನೂ ಎಂಜಾಯ್ ಮಾಡುವಂತ ಸಮಯದಲ್ಲಿ ನನಗೊಂದಿಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ನಿಮಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಮಾತುಗಳೆಲ್ಲ ಆಲಿಸಿ ಎಲ್ಲ ಮಾಡಿದ್ರೆ ನಿಮಗೂ ತುಂಬ ಸಂತೋಷ. ನಮಸ್ಕಾರ. ಥ್ಯಾಂಕ್ ಯು.